ಒಂದೂವರೆ ವರ್ಷದಲ್ಲೇ ಕುಗ್ಗಿತ ಜನಾರ್ದನ ರೆಡ್ಡಿ ಪವರ್. ಮತ ಹಾಕಿದ ಮತದಾರರನ್ನೇ ಮರೆತು ಬಿಟ್ರ ಶಾಸಕ ಅನ್ನೋ ಪ್ರಶ್ನೆ. ರಾಜಕೀಯವಾಗಿ ಕೈ ಹಿಡಿದ ಗಂಗಾವತಿಯಲ್ಲಿ ವಾಸ್ತವ್ಯವನ್ನ ಮಾಡದ ರೆಡ್ಡಿ ಬಳ್ಳಾರಿ ಬೆಂಗಳೂರಿನಲ್ಲಿ ಕಾಲ ಕಳೀತಾ ಇದ್ದಾರೆ ಜನಾರ್ದನ ರೆಡ್ಡಿ. ಜನರ ಕೈಗೆ ಸಿಗದೆ ಮೊಬೈಲ್ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ನಾಯಕ. ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ ಅಂತ ಜನರು ಆರೋಪಿಸ್ತಾ ಇದ್ದಾರೆ. ಕ್ಷೇತ್ರಕ್ಕೆ 2 ತಿಂಗಳಿಗೊಮ್ಮೆ ಬೆಳಗ್ಗೆ ಬಂದು ಸಂಜೆ ಹೋಗ್ತಾ ಇದ್ದಾರಂತೆ ರೆಡ್ಡಿ. ಜನಾರ್ದನ ರೆಡ್ಡಿ ಅನುಪಸ್ಥಿತಿಯಲ್ಲಿ ಕೆಲ ಬೆಂಬಲಿಗರ ದರ್ಬಾರ್ ಗೆಗ್ಗಿಲ್ಲದೆ ನಡೀತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಂದೂವರೆ ವರ್ಷದಲ್ಲೇ ಜನಾರ್ದನ ರೆಡ್ಡಿ ಅವರ ಪವರ್ ಅನ್ನೋದು ಕುಗ್ಗಿ ಹೋಗ್ಬಿಡ್ತಾ ಅನ್ನೋದೊಂದು ಪ್ರಶ್ನೆ. ಮತ್ತು ಈ ಒಂದೂವರೆ ವರ್ಷದಲ್ಲೇ ಈ ರಾಜಕೀಯ ಅಥವಾ ಜನರ ಕೆಲಸ ಮಾಡಬೇಕು ಅನ್ನುವಂಥ ಹಪಾಹಪಿ ಮುಗ್ದೋಗ್ಬಿಡ್ತಾ ಜನಾರ್ದನ ರೆಡ್ಡಿ ಅವರಿಗೆ ಅನ್ನೋದು ಕೂಡ ಪ್ರಶ್ನೆ. ಈ ಬಾರಿ ಚುನಾವಣೆಯಲ್ಲಿ ನಿಂತ್ಕೊಂಡು ಗೆಲ್ಲೇಬೇಕು ಅಂತ ಹಠಕ್ಕೆ ಬಿದ್ದು ಎಲ್ಲವೂ ಆಯಿತು. ಆದರೆ ಮತ ಹಾಕಿದ ಮತದಾರನ್ನೇ ಮರ್ತು ಬಿಟ್ಬಿಟ್ಟಿದ್ದಾರಲ್ಲ ಶಾಸಕರು, ಯಾಕನ್ನೋದು ಪ್ರಶ್ನೆ. ನಿಮಗೆ ವೋಟ್ ಹಾಕಿ ಗೆಲ್ಲಿಸಿದಂಥ ಜನರ ಮಧ್ಯದಲ್ಲಿ ಇರೋದಕ್ಕೆ ಆಗಲ್ಲ ಅಂದ ಮೇಲೆ ಅಧಿಕಾರ ಯಾಕೆ ಬೇಕು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಕೈ ಹಿಡಿದಂತ ಗಂಗಾವತಿಯಲ್ಲಿ ವಾಸ್ತವ್ಯ ಮಾಡ್ತಾನೆ ಇಲ್ಲ ರೆಡ್ಡಿ. ಬಳ್ಳಾರಿಯಲ್ಲಿರ್ತಾರೆ. ಬಳ್ಳಾರಿ ರಾಜಕೀಯದ ಬಗ್ಗೆ ಹೆಚ್ಚಿನ ರೀತಿಯಾದಂಥ ವ್ಯಾಮೋಹ ಇದೆ. ಈ ಗ್ರಾಮುಳ್ಳವ್ರ ಜೊತೆಗೆ ಜಟಾಪಟಿ ಬೇರೆ ನಡೀತಾ ಇದೆ. ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಲ್ಲಿ ಕಾಲ ಕಳೀತಾರೆ. ಆದರೆ ತಮ್ಮನ್ನ ಗೆಲ್ಲಿಸಿದ, ರಾಜಕೀಯವಾಗಿ ಕೈ ಹಿಡಿದ ಮರುಜನ್ಮ ಅಂತಾನೆ ಹೇಳ್ಬೋದು. ಸಾಕಷ್ಟು ರೀತಿಯಾದಂಥ ಸೋಲುಗಳನ್ನು ಗಮನಿಸಿದ್ರು, ನೋಡಿದ್ರು, ಪಕ್ಷದಲ್ಲೇ ಮೂಲೆ ಗುಂಪಾದ್ರು. ಆದರೆ ಜನ ಮಾತ್ರ ಕೈ ಬಿಡಲಿಲ್ಲ, ಕೈ ಹಿಡಿದ್ರು. ಅಂತ ಜನರನ್ನೇ ಮರ್ತಿರುವಂಥ ಜನಾರ್ದನ ರೆಡ್ಡಿ ಅವರ ಕಾರ್ಯಕ್ಕೆ ಇದೀಗ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದೆ ಕ್ಷೇತ್ರದಲ್ಲಿ. ಹೋಗ್ಲಿ, ನಮ್ಮ ನಾಯಕರೇನು ಸಿಕ್ಕಾಪಟ್ಟೆ ಬ್ಯುಸಿಲಿ ಇದಿರ್ಬೋದು, ಮೊಬೈಲ್ನಲ್ಲಿ ಸಂಪರ್ಕ ಮಾಡೋಣ ಅಂತ ಅಂದರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಅನ್ನೋದು ಆಗ್ತಾನೆ ಇಲ್ಲ. ಜನರು ಆರೋಪವನ್ನ ಮಾಡೋದ್ರ ಜೊತೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಏನಿಲ್ಲ ಅಂದರೆ 2 ತಿಂಗಳಿಗೊಮ್ಮೆ ಬರ್ತಾರೆ, ಅದು ಕೂಡ ಬೆಳಗ್ಗೆ ಬರ್ತಾರೆ, ಸಂಜೆ ಹೋಗ್ತಾರೆ. ಬಂದ ಪುಟ್ಟ ಹೋದ ಪುಟ್ಟ ಅಷ್ಟಕ್ಕೆ ಸೀಮಿತವಾಗ್ಬಿಟ್ಟಿದೆ. ಜನಾರ್ದನ ರೆಡ್ಡಿ ಅನುಪಸ್ಥಿತಿಯಲ್ಲಿ ಅವರು ಬೆಂಬಲಿಗರ ದರ್ಬಾರ್ ಮಾತ್ರ ಸಿಕ್ಕಾಬಟ್ಟೆ ನಡೀತಾ ಇದೆ. ಸಹಜವಾಗಿ ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಒಂದು ಆಸೆಯನ್ನ, ಆಕಾಂಕ್ಷೆಯನ್ನ, ನಿರೀಕ್ಷೆಯನ್ನ ಇಟ್ಕೊಂಡು ಜನ ಎಲೆಕ್ಷನಲ್ಲಿ ಗೆಲ್ಲಿಸಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಸದ್ಯ ರಾಜಕೀಯದಲ್ಲಿ ರೆಡ್ಡಿ ಅವರ ಹೆಸರು ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದೆ, ಮುಂಚೂಣಿಯಲ್ಲಿದೆ. ಆದರೆ ಕ್ಷೇತ್ರದಲ್ಲಿ ಮಾತ್ರ ಯಾಕೋ ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ರೆಡ್ಡಿ ಅವ್ರಿಗೆ ಜನರ ಕೆಲಸ ಮಾಡೋ ಮನಸ್ಥಿತಿ ಇಲ್ವೋ ಅಥವಾ ಏನು ಸಮಸ್ಯೆ ಅಂತ? ನೀತಿ ಖಂಡಿತವೂ ಕೂಡ ಏನಂತಂದ್ರೆ, ಬಹಳಷ್ಟು ವರ್ಷಗಳ ನಂತರ ರಾಜ್ಯಕ್ಕೆ ರೀಎಂಟ್ರಿ ಪಡೆದಂತಹ ಜನಾರ್ದನ ರೆಡ್ಡಿ ಅವರು ಬಹಳಷ್ಟು ನಿರೀಕ್ಷೆ ಜನಾರ್ದನ ರೆಡ್ಡಿ ಮೇಲೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನರು ಬಹಳಷ್ಟು ನಿರೀಕ್ಷೆಗಳಿರುವಂತ. ಯಾಕಂದ್ರೆ ಬಳ್ಳಾರಿ ಜಿಲ್ಲೆಯಿಂದ ಬಂದಂತಹ ಜನಾರ್ದನ ರೆಡ್ಡಿ ಅವರು ರಾಜಕೀಯ ಅಸ್ತಿತ್ವ ಸಲುವಾಗಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒತ್ತು ಸ್ಪರ್ಧೆ ಮಾಡಿದ್ರು. ಸಂದರ್ಭದಲ್ಲಿ ಅವರ ಸ್ವಂತ ಪಕ್ಷ ಕಟ್ಕೊಂಡು ಪ್ರಚಾರ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಜನರು ಇಲ್ಲ ಕಾಂಗ್ರೆಸ್ ಪಕ್ಷವನ್ನು ನೋಡಿದ್ವಿ, ಬಿಜೆಪಿ ಪಕ್ಷವನ್ನು ನೋಡಿದ್ವಿ, ಜನಾರ್ದನ ರೆಡ್ಡಿ ಅವರು ಬಂದಿದ್ರೆ ಬಳ್ಳಾರಿಯಲ್ಲಿ ಡೆವಲಪ್ಮೆಂಟ್ ಆಗಿದೆ, ಆ ರೀತಿ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ನಿರೀಕ್ಷೆ ಕೊಟ್ಟಿದ್ರು. ಆದ್ರೆ ಒಂದು ವರ್ಷ ಕಳೆದ್ರು ಸಹ ಜನರ ಕೈಗೆ ಸ್ವತಃ ಜನಾರ್ದನ ರೆಡ್ಡಿ ಅವರು ಸಿಗ್ತಾ ಇಲ್ಲ. ಯಾಕಂತಂದ್ರೆ ಈಗ ಜನವರಿ ಏನು ಗಣರಾಜ್ಯೋತ್ಸವ ಬಂತು ಮತ್ತು ಅದಕ್ಕೆ ಸ್ವತಂತ್ರ ದಿನಾಚರಣೆ ಬರುತ್ತೆ, ಆ ಸಂದರ್ಭ ಮತ್ತು ಕೆಲವೊಂದಿಷ್ಟು ಜಾತ್ರಾ ಮಹೋತ್ಸವ ಬರುತ್ತೆ. ಅಂತ ಮಹೋತ್ಸವ, ಜಾತ್ರಾ ಮಹೋತ್ಸವ ಮತ್ತು ಗಣರಾಜ್ಯೋತ್ಸವದಲ್ಲಿ ಮಾತ್ರ ಜನಾರ್ದನ ರೆಡ್ಡಿ ಅವರು ಕಾಣಿಸ್ಕೊಳ್ತಾರೆ. ತದನಂತರ ಬೆಳಗ್ಗೆ ಬಂದು ಮತ್ತು ಸಾಯಂಕಾಲ ಬಂದ ಪುಟ್ಟ ಹೋದ ಪುಟ್ಟ ಎನ್ನುವಾಗೆ ಬೆಳಗ್ಗೆ ಬಂದು ಸಾಯಂಕಾಲ ಸ್ವತಃ ಏನಂದ್ರೆ ಬಳ್ಳಾರಿ ಅಥವಾ ಬೆಂಗಳೂರಿಗೆ ಹೋಗಿ ವಾಸ್ತವ ಮಾಡಿರ್ತದೆ. ಈ ಕಾರಣಕ್ಕಾಗಿ ಜನರ ಕೈಗೆ ಸರಿಯಾಗಿ ಸಿಗ್ತಾ ಇಲ್ಲ. ಸ್ವತಃ ಏನು ಜನಾರ್ದನ ರೆಡ್ಡಿ ಅವರ ಸಂಪರ್ಕಿಸ್ಬೇಕಂತಂದ್ರೆ ಅವ್ರು ಯಾವುದೇ ರೀತಿಯ ಕಾಲ್ಗಳನ್ನು ಪಿಕ್ ಮಾಡಂಗಿಲ್ಲ. ಅಂದ್ರೆ ಜನರ ಕಾಲ್ ಪಿಕ್ ಮಾಡಲ್ಲ ಅಥವಾ ಜನರ ಬಳಿ ಅವರ ನಂಬರ್ನೇ ಇಲ್ಲ. ಈ ಕಾರಣಕ್ಕಾಗಿ ಜನರು ಬಹಳಷ್ಟು ಬೇಸರಗೊಂಡಿದ್ದಾರೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಅವರ ಬೆಂಬಲಿಗರು ಕೂಡ ಬೇರೆ ಕಾಂಗ್ರೆಸ್ ಪಕ್ಷದ ಜೊತೆ ಇರ್ಬೋದು, ಬೇರೆ ಪಕ್ಷದ ಜೊತೆ ಜಗಳ ಮಾಡಿಕೊಂಡಾಗ ಠಾಣೆಗೆ ಹೋದಾಗ ಸ್ವತಃ ಜನಾರ್ದನ ರೆಡ್ಡಿ ಅವರಿಗೆ ಇಲ್ಲ ಈ ರೀತಿ ಸಮಸ್ಯೆಗಳನ್ನು ತಿಳ್ಕೊಳ್ಳೋ ಕೂಡ ಕಾಲ್ ಮಾಡೋರು ಕೂಡ ಸ್ವೀಕಾರ ಮಾಡ್ತಾ ಇಲ್ಲ. ಇದರಿಂದ ಸ್ವತಃ ಅವ್ರ ಬೆಂಬಲಿಗರು ಸೇರಿದಂತೆ ಬಹಳಷ್ಟು ಜನರು ಕೂಡ ಆಕ್ರೋಶ ಹೊರಗಾಕಿದ್ದಾರೆ. ಜನಾರ್ದನ ರೆಡ್ಡಿ ಅವರು 1.5 ವರ್ಷದಲ್ಲಿ ಕೇವಲ ಬೆಳವಣಿಗೆ ದಿನಗಳು ಮಾತ್ರ ಬಂದು ಹೋಗ್ತಾರೆ. ಮತ್ತೆ ಇಲ್ಲಿ ಮನೆ ಮಾಡಿದ್ರು ಕೂಡ ಇಲ್ಲಿ ವಾಸ್ತವ ಮಾಡಂಗಿಲ್ಲ, ಜನರ ಅಹವಾಲು ಕೂಡ ಸ್ವೀಕಾರ ಮಾಡಂಗಿಲ್ಲ. ಇದರಿಂದ ಬಹಳಷ್ಟು ಸಮಸ್ಯೆ ಆಗಿದೆ. ಅದರ ಜೊತೆಗೆ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳು ಆಗ್ತಾ
ಆಗ್ತಾ ಇಲ್ಲ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸಿದೆ. ಅದ್ರ ಜೊತೆ ಕೆಲವಿಷ್ಟು ಬೆಳವಣಿಗೆಯ ಬೆಂಬಲಿಗರು ಮಾತ್ರ ದರ್ಬಾರ್ ಜೋರಾಗಿದೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಹೇಳ್ಕೊಂಡು, ಯಾಕಂದ್ರೆ ಜನಾರ್ದನ್ ರೆಡ್ಡಿ ಕ್ಷೇತ್ರ ಇರಲ್ಲ, ಅವರೇ ಹೇಳ್ಕೊಂಡು ಅಧಿಕಾರಿಗಳ ಬಳಿ ಹೋಗಿ ದರ್ಬಾರ್ ಮತ್ತು ದರ್ಪವನ್ನು ತೋರಿಸ್ತಾ ಇದಾರಂತೆ. ಇದರಿಂದ ಅಧಿಕಾರಿಗಳು ಕೂಡ ಬೇಸತ್ತಿದ್ದಾರೆ, ಅದ್ರ ಜೊತೆಗೆ ಜನರು ಕೂಡ ಬೇಸತ್ತಿರೋದು. ಒಟ್ಟಾರೆ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ, ಜನಾರ್ದನ್ ರೆಡ್ಡಿ ಅವರು ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ತಾರೆ, ಇಲ್ಲಿ ವಾಸ್ತವ ಮಾಡಂಗಿಲ್ಲ ಮತ್ತು ನಮ್ಮ ಅಹವಾಲು ಸ್ವೀಕಾರ ಮಾಡಲ್ಲ ಅಂತೇಳಿ ನೇರವಾಗಿ ಜನಾರ್ದನ್ ರೆಡ್ಡಿ ವಿರುದ್ಧ ಅಸಮಾಧಾನ ಹೊರಹಾಕ್ತಾರೆ. ಅದ್ರ ಜೊತೆಗೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಕುಂಠಿತವಾಗಿದೆ ಅಂತೇಳಿ ಆಕ್ರೋಶ ಹೊರಹಾಕಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.